ನಿಮ್ಮ ಮನೆಯಲ್ಲೇ ನಿಮ್ಮ ಜಾಗದಲ್ಲೇ ನೀವೇ ಕೂತ್ಕೊಂಡು ನೀವೇ ವೇಟ್ ಲಾಸ್ ಮಾಡ್ಬೋದು. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ಸೊ ನಾನು ಇವತ್ತು ಕವರ್ ಮಾಡ್ತಿರೋ ಟಾಪಿಕ್ ಟಿಪ್ಸ್ ಟು ಗೆಟ್ ಸ್ಟಾರ್ಟೆಡ್ ವಿತ್ ಯೋರ್ ವೆಯ್ಟ್ ಲಾಸ್ ಜರ್ನಿ. ಅದಕ್ಕೆ ನಾನು ಮುಂಚೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೀನಿ, ನಾನು ಎಷ್ಟು ವೆಯ್ಟ್ ಇದ್ದೆ, ಹೇಗೆ ಏನು ಅಂತ ಎಲ್ಲ. ಸೊ ನನಗೆ ಒಂದು 2 year old ಮಗಳಿದ್ದಾಳೆ. ಜೊತೆಗೆ ನಾನು ಸ್ಟಾರ್ಟ್ ಮಾಡಿದಾಗ 89.5 kgs ಇದ್ದೆ. ಇವಾಗ ನಾನು 77.5 kgs ಇದ್ದೀನಿ ಆ್ಯಂಡ್ ಲಾಟ್ ಮೋರ್ ಟು ಗೋ. ಬಟ್ 12 kg ಇಳಿಸೋದಂದ್ರೆ ಏನು ಕಮ್ಮಿ ಇಲ್ಲ. ಸೊ ಐ ಥಾಟ್ ಐ ಹ್ಯಾವ್ ಟು ಡಾಕ್ಯುಮೆಂಟ್ ದಿಸ್ ಆ್ಯಂಡ್ ಹೆಲ್ಪ್ ಲಾಟ್ ಆಫ್ ಅದರ್ ವುಮೆನ್ ಹೂ ಸ್ಟ್ರಗಲಿಂಗ್ ಟು ಲೂಸ್ ದೇರ್ ವೇಟ್ ಆ್ಯಂಡ್ ನಾಟ್ ನೋಯಿಂಗ್ ವೇರ್ ಟು ಸ್ಟಾರ್ಟ್ ಅಂತ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿ ನಾನು ಹಾಕ್ತಾ ಇದ್ದೀನಿ, ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ. ಬೇಸಿಕಲಿ ನಾನು ಚಿಕ್ಕವಳಿಂದನೂ ಐ ಆಮ್ ಅ ಫ್ಯಾಟ್ ಕಿಡ್. ಲೈಕ್ ನಾನು ಯಾವತ್ತೂ ಲೀನಾಗಿರಲಿಲ್ಲ. ಎಲ್ಲೋ ಒನ್ ಪಾಯಿಂಟ್ ಆಫ್ ಮೈ ಕಾಲೇಜ್ ಡೇಸ್ ಸ್ವಲ್ಪ ನಾನು ಸಣ್ಣಾಗಿದೆ. ಸೇಮ್ ನಾನು ಜಿಮ್ಗೆ ಮೇಲೆ ಜಾಯ್ನ್ ಆದೆ ಆ ಟೈಮಲ್ಲೆಲ್ಲ. ಆ್ಯಂಡ್ ಐ ಹ್ಯಾಡ್ ಲಾಸ್ ಸಮ್ ಗುಡ್ ಅಮೌಂಟ್ ಆಫ್ ವೇಟ್. ಬಟ್ ದೆನ್ ಪ್ರಾಪರ್ ಡಯಟ್, ಪ್ರಾಪರ್ ನಾಲೆಜ್ ಇಲ್ಲದೆ ಇರ್ತದ್ರಿಂದ ಐ ಗೇನ್ ಆಲ್ ದ ವೇಟ್ ಬ್ಯಾಕ್. ಪ್ಲಸ್ ಐ ವಾಸ್ ಇನ್ ಡಿಪ್ರೆಷನ್ ಫಾರ್ 2 long years and that made me increase my weight much more. And ಅದನ್ನ ಗೇನ್ ಆಗ್ತಾನೆ ಹೋಯಿತು. And people used to body shame me so much, saying that ಡುಮ್ಮಿ ಅಂತ ಇದ್ರು, ಸಿಲಿಂಡರ್ ಸೂಟ್ ಕೇಸ್ ಅಂತ ಇದ್ರು, ಎಷ್ಟಪ್ಪ ಇದ್ರಳೆ. ಯಾರ್ಯಾರೋ ಆಂಟಿಗಳು ಅವ್ರಿಗೆ ಅವ್ರ ಹೆಲ್ತ್ ಬಗ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ದೇ ಆರ್ ಓನ್ಲಿ ಲೈಕ್ ಓವರ್ ಸೈಜ್. ಬಟ್ ಅವರೆಲ್ಲ ಬಂದು ನನಗೆ ಹೇಳ್ತಾ ಇದ್ರು, ಏನು ಹಿಂಗೆ ದಪ್ಪ ಆಗ್ಬಿಟ್ಟಿದ್ಯಾ. ಯಾವುದೋ ನನ್ನ ರಿಲೇಟಿವ್ ಡೆತ್ತಿಗೆ ಹೋಗಿದ್ದೆ. ಜನ ಅವ್ರ ಡೆತ್ ಮೇಲೆ ಫೋಕಸ್ ಮಾಡೋ ಬದಲು ಪೀಪಲ್ ವೇರ್ ಫೋಕಸಿಂಗ್ ಆನ್ ಮೈ ವೇಟ್. ಸೊ ಐ ಕುಡ್ ಹಿಯರ್ ದೆಮ್ ವಿಸ್ಪರಿಂಗ್, ಯಾಕೆ ಇವಳು ಹಿಂಗೆ ಆಗಿದ್ದಾಳೆ ಅಂತ. ಆಲ್ ದೋಸ್ ಥಿಂಗ್ಸ್ ವೇರ್ ಸ್ಟ್ರೆಸ್ಸಿಂಗ್ ಮೀ ಔಟ್ ಆ್ಯಂಡ್ ನಂಗೆ ತುಂಬ ಫ್ರಸ್ಟ್ರೇಟ್ ಆಗೋದು. ಜೊತೆಗೆ ಶಾಪಿಂಗ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದೆ. ಬಿಕಾಸ್ ಏನು ಹೋಗಿ ಏನು ಕೇಳಿದ್ರು ದೇ ಯೂಸ್ ಟು ಸೇ, ಮ್ಯಾಮ್ ನಿಮ್ಮ ಸೈಜಿಗಿಲ್ಲ ಮ್ಯಾಮ್, ಸಾರಿ ಮ್ಯಾಮ್ ಇದೇ ಅವೈಲೇಬಲ್ ಇರೋದು. ಸೊ ನನಗೆ ಬೇಕಾಗಿರೋದೇನೋ ನಾನು ಚೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ನನ್ನ ಸೈಜಿಗೆ ಅದು ಯಾವುದೂ ಫಿಟ್ ಆಗೋಲ್ಲ. ಅವ್ರು ಏನು ಕೊಡ್ತಾರೆ, ಏನು ಅವೈಲೇಬಲ್ ಇದೆ ಅದನ್ನೇ ಪಿಕ್ ಮಾಡಿ ಬರಬೇಕು. ಇದೆಲ್ಲ ಫ್ರಸ್ಟ್ರೇಟ್ ಮಾಡ್ತಾಯಿತ್ತು. ಬಟ್ ಸ್ಟಿಲ್ ನಾನು ಏನು ಅದ್ರ ಮೇಲೆ ಎಫರ್ಟ್ಸ್ ಆಗ್ತಾ ಇರಲಿಲ್ಲ. ಅಷ್ಟೊಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಬರ್ತಾ ಇರಲಿಲ್ಲ ನನಗೆ. ಡೇ ನನ್ನ ಮಗಳು ನನಗೆ ಬಂದು ಆಟಾಡ್ಬಾ ಎದ್ಬಾ ಅಂತ ಕರೆದಾಗ ಹಂಗೆಲ್ಲ ಆಗ್ತಾ ಇರಲಿಲ್ಲ. ಸುಸ್ತಾಗೋದು. ಯೂಸ್ ಟು ಆಲ್ವೇಸ್ ಫೀಲ್ ಡ್ರೈನ್ಡ್. ತುಂಬಾ ಎನರ್ಜಿ ಲೋ ಇರ್ತಾ ಇತ್ತು. ಸೊ ನನಗೆ ಯಾವಾಗ ನನ್ನ ಮಗಳು ಜೊತೆ ಆಟಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಆ್ಯಂಡ್ ಐ ರಿಯಲೈಸ್ ದಟ್ ನನ್ನ 20s ನಾನು 80s ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ. ದಟ್ ಟ್ರಿಗರ್ಡ್ ಮೀ ಲಾಟ್. ಆ್ಯಂಡ್ ಐ ದೆನ್ ಡಿಸೈಡೆಡ್ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್ ಐ ಆಮ್ ಇನ್. I have to change everything because this is my body, and if I can't do anything about it, nobody else can do. And I did not do this for society. I did it for myself because I wanted to lead a certain life and I wanted to live that kind of life. Adondukoskara nan start marde. So you also find your motivation. What motivates you to be a healthy person? Adru mele nim lifestyle na change ಮಾಡಿ. If you are happy the way you are, then you don't have to do anything. But if you actually feel no, I have to change the way I am, then yes, ಫೈಂಡ್ ದ ರೈಟ್ ಕಾಸ್. ಆ ಕಾಸ್ನ ಇಟ್ಕೊಂಡೆ ನೀವು ಮುಂದೆ ಹೋಗ್ಬೋದು. ಇಲ್ಲಾಂದರೆ ಬೇರೆ ಯಾರೂ ಮೋಟಿವೇಟ್ ಮಾಡೋಕ್ಕೆ ಆಗಲ್ಲ ನಿಮ್ಮನ್ನ. ಆ್ಯಂಡ್ ದಿಸ್ ಇಸ್ ದ ಹಾರ್ಡ್ ರಿಯಾಲಿಟಿ. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಟೂ ಮಚ್ ಆಫ್ ಟೈಮ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಇದರಲ್ಲಿ ಕಪಲ್ ಆಫ್ ಟಿಪ್ಸ್ ಕೊಡ್ತೀನಿ ವಿಚ್ ಹೆಲ್ಪ್ ಮೀ ಲೂಸ್ ಮೈ ಫಸ್ಟ್ 12 kgs. ಆ ಟಿಪ್ಸ್ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದೆ, ನಿಮಗೂ ಹೆಲ್ಪ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ನಮ್ಗೆ ಹೆಲ್ಪ್ ಆಯಿತು ಅಂತ. ಟಿಪ್ ನಂಬರ್ 1, ಸೆಟ್ ರಿಯಲಿಸ್ಟಿಕ್ ಗೋಲ್ಸ್. ಸೊ ಬೇಸಿಕಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ಥರ ಇರ್ತೀವಿ ಅಂದರೆ, ಒಂದು ತಿಂಗಳಲ್ಲಿ 10 kg ಇಳಿಸ್ಬಿಡೋಣ, 20 kgs ಇಳಿಸ್ಬಿಡೋಣ, ಸಕ್ಕರೆ ಬಿಟ್ಬಿಡೋಣ, ಸಾಲ್ಟ್ ಬಿಟ್ಬಿಡೋಣ, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ನೋ, ಇಟ್ ವಿಲ್ ನಾಟ್ ವರ್ಕ್. ಟು ಸ್ಟಾರ್ಟ್ ಆಫ್ ವಿತ್ ಇಟ್ ಈಸ್ ಗುಡ್ ಟು ಹ್ಯಾವ್ ಅ ರಿಯಲಿಸ್ಟಿಕ್ ಗೋಲ್. ಸೊ ಮಂತ್ಲಿ 1 kg ಇಳಿಸಿದ್ರೆ ಸಾಕು ಅನ್ನೋ ಥರ ಟ್ರ್ಯಾಕ್ ಮಾಡಿಕೊಂಡು ಒಂದು ಗೋಲ್ನ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಐಡಿಯಲಿ 3 to 4 kgs ಇಳಿಸ್ಬೋದು ಪರ್ ಮಂತ್. ದಟ್ ಈಸ್ ಅ ಐಡಿಯಲ್ weight loss will happen. ಬಟ್ ಇನ್ ಕೇಸ್ ಅದಾಗಿಲ್ಲ ಅಂದರೆ ನೀವು ಡಿಮೋಟಿವೇಟ್ ಆಗಬಾರ್ದಲ್ವಾ. ಅದಕ್ಕೋಸ್ಕರ ಸಿಂಪಲ್ ಆಗಿರಲಿ ನಿಮ್ಮ ಗೋಲು, ಚಿಕ್ಕದಾಗಿರಲಿ. ಮಂತ್ಗೆ 1 kg. ಸೊ 6 ತಿಂಗಳು ನೀವು ತೊಗೊಂಡ್ರು 6 kg ಡೌನ್, 1 ವರ್ಷದಲ್ಲಿ 12 kg ಡೌನ್. ಆ ಥರ ಗೋಲ್ ಸೆಟ್ ಮಾಡಿ. ಇಟ್ ವಿಲ್ ಗಿವ್ ಯು ಅ ಲಾಟ್ ಆಫ್ ಹ್ಯಾಪಿನೆಸ್ ಅಟ್ ದಿ ಎಂಡ್ ಆಫ್ ದ ಡೇ. ಪ್ಲಸ್ ಇನ್ ಕೇಸ್ 1 kg ಬದಲು 2 kg ಲೂಸ್ ಆಗಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ರಿಸಲ್ಟ್ ಬಂದಿದೆ ಅಂತ ಇನ್ನೂ ಜಾಸ್ತಿ ಖುಷಿ ಪಟ್ಟು ಇನ್ನೂ ಮೋಟಿವೇಟ್ ಆಗ್ತೀರಾ. Tip number 2, track your progress. So find a happy, fancy, your way of tracking your progress. Okay, it has to motivate you. So ನನಗೆ ಯಾವ ಥರ ಟ್ರ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಓಲ್ಡ್ ಸ್ಕೂಲ್ ಲೆವೆಲಲ್ಲಿ ಆಯಿತಾ, ಒಂದು ನಾನು ಕ್ಯಾಲೆಂಡರ್ ಬರಿತೀನಿ. ನಾನೇ ಸ್ಕೆಚ್ ಪೆನ್ ತೊಗೊಂಡು ಕಲರ್ ಬಾಕ್ಸಸ್ ಹಾಕ್ತೀನಿ. 1 month ಕ್ಯಾಲೆಂಡರ್ ನಾನೇ ಬರಿತೀನಿ. ಆ್ಯಂಡ್ ಅದನ್ನ ನನ್ನ ರೂಮಲ್ಲಿ ವಾಲ್ ಮೇಲೆ ಸ್ಟಿಕ್ ಮಾಡ್ತೀನಿ. ಸೊ ಎವ್ರಿ ಮಾರ್ನಿಂಗ್ ನಾನು ಹೋಗಿ ನನ್ನ ವೆಯ್ಟ್ನ ನಾನು ಚೆಕ್ ಮಾಡ್ತೀನಲ್ಲ,
ಅದನ್ನು ಇಮಿಡಿಯೇಟಾಗಿ ಬಂದು ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ವೆಯ್ಟ್ ಗೇನ್ ಆಗಿದ್ದರೆ ನಾನು ರೆಡ್ ಮಾರ್ಕರಲ್ಲಿ ಅಪ್ಡೇಟ್ ಮಾಡ್ತೀನಿ, ವೆಯ್ಟ್ ಲಾಸ್ ಆಗಿದ್ದರೆ ಗ್ರೀನ್ ಮಾರ್ಕರಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಥರ ಮಾಡ್ತಾ ಇದ್ರೆ ನಂಗೆ ಕಲರಾಗಿ ನನ್ನ ಕ್ಯಾಲೆಂಡರ್ ಕಾಣ್ತಾ ಇದೆ ಆ್ಯಂಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಮೇಲೆ ಹೋಗ್ತಾ ಇದ್ದೀನಿ, ಎಷ್ಟು ಕೆಳಗೆ ಬರ್ತಾ ಇದ್ದೀನಿ ಅಂತ. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಫೈನ್ ಅ ಫನಿ ವೇ ಹೌ ಟು ಟ್ರ್ಯಾಕ್ ಯೋರ್ ಪ್ರೋಗ್ರೆಸ್ ಸೊ ದಟ್ ನಿಮಗೂ ಅದು ಯಾವಾಗಲೂ ಮೋಟಿವೇಶನ್ ಕೊಡ್ತಾ ಇರುತ್ತೆ ಆ್ಯಂಡ್ ಯು ಕೀಪ್ ಪುಷಿಂಗ್ ಯೋರ್ ಸೆಲ್ಫ್ ಜಸ್ಟ್ ಟು ಅಪ್ಡೇಟ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಆರ್ ಅಂಡರ್ಸ್ಟ್ಯಾಂಡ್ ಹೌ ಯೋರ್ ಬಾಡಿ ಈಸ್ ಪ್ರೋಗ್ರೆಸಿಂಗ್. Tip number 3. Focus on your nutrition and drink lot of water. So ಹೆಂಗಂದರೆ ನಾವು ಡಯಟ್ ಅಂದ ತಕ್ಷಣ ಬರೀ ವೆಜಿಟೇಬಲ್ಸ್ ತಿನ್ನಬೇಕು, ಸಾಲಡ್ ತಿನ್ನಬೇಕು, ಊಟ ಎಲ್ಲ ಬಿಟ್ಬಿಡಬೇಕು, ಬರೀ ನೀರು, ಜ್ಯೂಸು, ಹಣ್ಣು ಈ ಥರ ತಿನ್ಕೊಂಡು ಬದುಕಬೇಕು. ದಟ್ ಇಸ್ ಕಾಲ್ಡ್ ಡಯಟ್ ಅಲ್ವಾ? ನೋ, ಇಟ್ ಈಸ್ ನಾಟ್ ಡಯಟ್, ಇಟ್ ಇಸ್ ಕಾಲ್ಡ್ ಕ್ರ್ಯಾಶ್ ಡಯಟ್ ಆ್ಯಂಡ್ ಇಟ್ ಇಸ್ ದ ಮೋಸ್ಟ್ ಅನ್ಹೆಲ್ದಿಯೆಸ್ಟ್ ವೇ ಟು ಡೂ ದ್ಯಾಟ್. ನಾವು ನ್ಯೂಟ್ರಿಷನ್ ಫೋಕಸ್ ಮಾಡಬೇಕು. ನಮ್ಮದು ಮೀಲ್ ಯಾವತ್ತು ಫುಲ್ ಹೋಲ್ಸಮ್ ಮೀಲ್ ಥರ ಇರಬೇಕು. ಫಾರ್ ಎಕ್ಸಾಂಪಲ್, ರೈಸ್ ಆ್ಯಂಡ್ ದಾಲ್ ಇಸ್ ಅ ಕೀ ಫುಡ್ ದಟ್ ಯು ಹ್ಯಾವ್ ಕ್ಯಾರಿಡ್ ಥ್ರೂ ಯೋರ್ ಟ್ರೆಡಿಷನಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ, ಯು ವಿಲ್ ಹ್ಯಾವ್ ಟು ಕ್ಯಾರಿ it with you all your life, right? So ನಾವೀಗ ಫ್ಯಾನ್ಸಿ ಸ್ಯಾಂಡ್ವಿಚಸ್ ಎಲ್ಲ ಸಾಲಡ್ಸ್ ಮಾಡಿ 1-2 ದಿನ 3 ದಿನ 4 ದಿನ ತಿಂತೀವಿ. ದೆನ್ ವಾಟ್ ನೆಕ್ಸ್ಟ್? ಅದಾದಮೇಲೆ ವಿ ವಿಲ್ ಗೆಟ್ ಫ್ರಸ್ಟ್ರೇಟೆಡ್, ಪುನಃ ನಾವು ರೈಸ್ ದಾಲ್ಗೆ ಹೋಗ್ತೀವಿ. ಸೊ ಇಟ್ ಇಸ್ ಬೆಟರ್ ಇನ್ಸ್ಟೆಡ್ ಆಫ್ ವೇಟಿಂಗ್ ಓನ್ಲಿ ರೈಸ್ ದಾಲ್ ಇನ್ ದ ಎಂಟೈರ್ ಪ್ಲೇಟ್, ಏನು ಮಾಡಿ ಅಂತ ಹೇಳಿದ್ರೆ ರೈಸ್ ಕಮ್ಮಿ ಹಾಕ್ಕೊಳ್ಳಿ, ದಾಲ್ ಜಾಸ್ತಿ ಹಾಕ್ಕೊಳ್ಳಿ, ಪಕ್ಕದಲ್ಲಿ ಸಾಲಡ್ ಇಟ್ಕೊಳ್ಳಿ, ಜೊತೆಗೆ ವೆಜಿಟೇಬಲ್ಸ್ ಒಂದಷ್ಟು ಪಲ್ಯ ಮಾಡ್ಕೊಳ್ಳಿ. ಸಿ ಐ ಪರ್ಸ್ನಲಿ ಡೋಂಟ್ ಲೈಕ್ ದಿಸ್ ಸಾಟೇಸ್, ಅಂದರೆ ಬೀನ್ಸ್, ಕ್ಯಾರೆಟ್ ಸಾಟೆ, ವೆಜಿಟೇಬಲ್ ಸಾಟೆ, ಐ ಡೋಂಟ್ ಲೈಕ್ ಇಟ್. ಸೊ ವಾಟ್ ಐ ಡು, ನಾನು ಪಲ್ಯ ಮಾಡ್ಕೊಂಡು ತಿಂತೀನಿ. ಬಿಕಾಸ್ ನಾವು ಹುಟ್ಟಿದಾಗಿಂದ ಅದನ್ನು ತಿನ್ಕೊಂಬಂದಿರೋದು, ನಮ್ಮ ಟಂಗ್ ಕೂಡ ಅದೇ ಟೇಸ್ಟ್ ಕೇಳುತ್ತೆ. ಸೊ ನಾನು ಪಲ್ಯ ಮಾಡ್ಕೊಂಡು ತಿಂತೀನಿ. ಬಟ್ ಆಯಿಲ್ ಕಮ್ಮಿ ಹಾಕ್ಕೊಳ್ಳಿ, ಬಟ್ ಆಯಿಲ್ನ ಮಿಸ್ ಮಾಡಬೇಡಿ, ಆಯಿಲ್ ಹಾಕಬೇಕು. ಆಯಿಲ್ ಕಮ್ಮಿ ಹಾಕ್ಕೊತೀನಿ. ಪ್ರೋಟೀನ್ಗೆ ಅಂತ ಪನ್ನೀರು, ಕಾಳುಗಳು, ಇಫ್ ಯು ಆರ್ ನಾನ್ ವೆಜಿಟೇರಿಯನ್, ಎಗ್, ಚಿಕನ್, ಸೊ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಸೊ ಫುಲ್ ಮೀಲ್ ಪ್ಲೇಟ್ನ ತಿನ್ನಿಯಲ್ಲ, ಸ್ವಲ್ಪ ಆ್ಯಂಡ್ ಯು ವಿಲ್ ನಾಟ್ ಬಿ ಹಂಗ್ರಿ. ಹೊಟ್ಟೆ ತುಂಬಿರುತ್ತೆ. ಜೊತೆಗೆ ಎವ್ರಿ 2 hours ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಮೀಲ್ಸು. ಪರ್ ಡೇ 5 meals ಇರಲಿ. ಇನ್ ದಿಸ್ ವೇ ಯು ವಿಲ್ ನಾಟ್ ಫೀಲ್ ಹಂಗ್ರಿ, ಯು ವಿಲ್ ನಾಟ್ ಹ್ಯಾವ್ ಕ್ರೇವಿಂಗ್ಸ್ ಆ್ಯಂಡ್ ಜಾಸ್ತಿ ವೆಯ್ಟ್ ಲೂಸ್ ಮಾಡ್ತೀರಾ. ಜೊತೆಗೆ ಮೇಕ್ ಶೂರ್ ದ್ಯಾಟ್ ನಿಮ್ಮ ಡಿನ್ನರ್ 7 o'clock ಮುಂಚೆ ಆಗೋಗಿರಲಿ. ಆಫ್ಟರ್ 7 ಮಾಡಬೇಡಿ ಆ್ಯಂಡ್ ನೀವು ಮಲ್ಗೋಕ್ಕೂ ಡಿನ್ನರ್ಗೂ ಮಿನಿಮಮ್ 3 to 4 hours ಗ್ಯಾಪ್ ಇರಬೇಕು. Okay, yeah, and the least, what is the right word to say, the underestimated thing in the weight loss journey is drinking water. Drink lots and lot of water, at least 3 liters a day. This will help you lose weight in a really good form and ನಿಮ್ಮ body water retention ಗೆ ಹೋಗಲ್ಲ, because it knows you, it will get enough water ಅಂತ. In this way you will see amazing results, plus lot of energetic feel ಆಗುತ್ತೆ and you will know what you're doing is right or wrong, because ನಿಮ್ಮ ಬಾಡಿಯಲ್ಲೇ ಚೇಂಜಸ್ ಗೊತ್ತಾಗ್ತಾ ಇರುತ್ತೆ. ಈ ಥರ ಸ್ಮಾಲ್ ಟ್ವೀಕ್ಸ್ ಆ್ಯಂಡ್ ಟರ್ನ್ಸ್ ಇನ್ ದ ಡೈಲಿ ಕಲ್ಚರಲ್ ಫುಡ್ ಹ್ಯಾಬಿಟ್ಸ್ ಅಲ್ವಾ ನಾನು 12 kgsನ ಲೂಸ್ ಮಾಡೋಕ್ಕಾಯಿತು. ಸೊ ನಾನು ಲಾಟ್ ಆಫ್ ಅಪ್ಡೇಟ್ಸ್ ಮಾಡ್ತಾನೇ ಇರ್ತೀನಿ, ಯಾವ ಥರ ಟ್ವೀಕ್ಸ್ ಮಾಡಿದೆ. ಈಗ ರೀಸೆಂಟಾಗಿ ಹೈ ಪ್ರೋಟೀನ್ ಟೊಮೊಟೊ ಗೊಜ್ಜು ಮಾಡಿದ್ದೀನಿ, ಆಮೇಲೆ ಬೀಟ್ರೂಟ್ ಚಪಾತಿ ಮಾಡಿದ್ದೀನಿ, ಮಶ್ರೂಮ್ ಗಾರ್ಲಿಕ್ ಬಟರ್ ಮಾಡಿದ್ದೀನಿ. ಸೊ ಬೇಸಿಕಲಿ ಈ ಥರದೆಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸಿಂಪಲ್ ಥಿಂಗ್ಸು ಮನೇಲಿ ಮಾಡ್ಕೊತೀನಿ. ಅದು ಯಾವ ಫ್ಯಾನ್ಸಿ ಪೌಡರ್ಸು, ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಏನೂ ತೊಗೊಂಡಿಲ್ಲ. ಜಸ್ಟ್ ಮನೆಯಲ್ಲಿ ವರ್ಕೌಟ್ ಮಾಡಿ ಮನೆ ಊಟನೇ ತಿಂದು ಇಷ್ಟು ವೆಯ್ಟ್ ಲಾಸ್ ಮಾಡಿರೋದು. ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಾನು ಬರೀ ರಿಯಲಿಸ್ಟಿಕ್ ಥಿಂಗ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಜರ್ನಿಯಲ್ಲಿ ವಾಟ್ ಇಸ್ ಹಿಟ್ ಆ್ಯಂಡ್ ವಾಟ್ ಇಸ್ ಅ ಫೇಲ್, ಸೊ ಎರಡೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಟ್ ಯು ವಿಲ್ ಆಲ್ಸೋ ನೋ ಆ್ಯಂಡ್ ಇಫ್ ಇಟ್ ಇಸ್ ರಿಲೇಟಿಂಗ್, ನೀವು ಈ ಥರನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕಮೆಂಟ್ ಹಾಕಿ ಆ್ಯಂಡ್ ನಿಮ್ದು ಜರ್ನಿ ಹೇಗೆ ಹೋಗ್ತಾ ಇದೆ ಅಂತಲೂ ಕೂಡ ಕಮೆಂಟ್ ಹಾಕಿ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಟು ಸ್ಟಾರ್ಟ್ ಯೋರ್ ಜರ್ನಿ ಇನ್ ಅ ವೆರಿ ಸಿಂಪಲ್ ವೇ ರಾದರ್ ದೆನ್ ಮೇಕಿಂಗ್ ಇಟ್ ವೆರಿ ಕಾಂಪ್ಲಿಕೇಟೆಡ್. The next most important thing, the fourth tip is that exercise. You will have to do exercise, plus exercise matra alla, you will have to stay active the entire day. ಎಕ್ಸಸೈಸ್ ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ನಾನು ಯಾವ ಥರ ಸ್ಟಾರ್ಟ್ ಮಾಡಿದೆ, ಐ ಸ್ಟಾರ್ಟೆಡ್ ವಿತ್ 15 minutes ಆಫ್ ವಾಕ್ ವಿತ್ ಮೈ ಓನ್ ಪೈಜಾಮಾಸ್. ಐ ಡಿಡ್ ನಾಟ್ ಚೇಂಜ್ ಮೈ ಡ್ರೆಸ್, ಬಿಕಾಸ್ ಎಲ್ಲಾನು ರೆಸಿಸ್ಟೆನ್ಸಿಗೆ ಕನ್ಸಿಡರ್ ಆಗುತ್ತೆ. ಡ್ರೆಸ್ ಚೇಂಜ್ ಮಾಡಬೇಕಾ, ಬೇಡ ನಾಳೆಯಿಂದ ವರ್ಕೌಟ್ ಮಾಡೋಣ, ಇವತ್ತು ನಾನು ಹಿಂಗೆ ಚೆನ್ನಾಗಿಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ 15 minutes ಮನೆ ಒಳಗಡೆನೇ ವಾಕ್ ಮಾಡಿದೆ, ಸಮ್ಟೈಮ್ಸ್ ಇನ್ ದ ಟೆರೇಸ್. ಸೊ ಆ ಥರ ಸ್ಮಾಲಾಗಿ ಸ್ಟಾರ್ಟ್ ಮಾಡಿ 15 minutes ಇಂದ 30 minutes ವಾಕಿಂಗು, 45 minutes ವಾಕಿಂಗ್. ದೆನ್ ಐ ವಾಂಟೆಡ್ ಟು ಡೂ ಸಮ್ ಎಕ್ಸಸೈಸಸ್. ಸೊ ಐ ಸ್ಟಾರ್ಟೆಡ್ ಇನ್ಕ್ಲೂಡಿಂಗ್ ಎಕ್ಸಸೈಸಸ್ ಇನ್ ಮೈ ಡೈಲಿ ಲೈಫ್ ಸ್ಟೈಲ್. ಸೊ 30 minutes ವರ್ಕೌಟು, 15 minutes ವರ್ಕೌಟು, ಸಮ್ಟೈಮ್ಸ್ 1 hour, ಆ್ಯಂಡ್ ದೆನ್ ಐ ಇನ್ಕ್ರೀಸ್ ಟು ಕೋರ್, ಆಮೇಲೆ ದೆನ್ ಸ್ಟ್ರೆಂತ್ ಟ್ರೈನಿಂಗ್, ಆ ಥರ ಇನ್ಕ್ರೀಸ್ ಮಾಡ್ತಾ ಬಂದೆ. ಸೊ ಆ ಥರನೇ ನೀವು ಟು ಸ್ಟಾರ್ಟ್ ವಿತ್ ಅ ಸಿಂಪಲ್ ವಾಕ್, ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಈಗ 15 minutes ಬ್ರಿಸ್ಕ್ ವಾಕ್ ಮಾಡ್ತಿರಲ್ಲ, ಜಾಗ್ ಮಾಡ್ತೀರಾ, ರನ್ ಮಾಡ್ತೀರಾ ಅನ್ಕೊಳ್ಳಿ, ಇಟ್ ಡಸಂಟ್ ಮೀನ್ ದ ಎಂಟೈರ್ ಡೇ ಯು ಕ್ಯಾನ್
then sleep. No, you will have to be active the entire day. Every 1 hour get up and walk. Set a target of 1000 steps a day, 2000 steps a day, something. Set a goal. So active ಆಗಿರಿ ಅಷ್ಟೇ. ಅದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರಿ. ಟ್ರೈ ಬೀಯಿಂಗ್ ಆಕ್ಟಿವ್. ನೀವು ವರ್ಕಿಂಗ್ ವುಮನ್ ಆಗಿದ್ರೆ ಆಫೀಸಲ್ಲಿ ಎವ್ರಿ 1 hour get up and walk to restroom twice. No worries, at least do something so that you keep moving. ಅಷ್ಟೇನೆ. That is a simple goal here. This is how you can lose your weight. And if you do exercise, you will have to maintain nutrition also. Say exercises for 1 hour a day, but rest 23 hours is in your hand, and what you put inside your mouth, that goes inside your body and it gives you the result. So you will have to plan your exercise and diet together. Okay, ಈಗ ಡಯಟ್ ಮಾಡಿದ್ದೀನಿ ಎಕ್ಸಸೈಸ್ ಮಾಡಲ್ಲ, ನೋ, ಎರಡೂ ಒಟ್ಟಿಗೆನೇ ಹೋಗಬೇಕು. ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಸೊ ಡಯಟ್ ಆ್ಯಂಡ್ ಎಕ್ಸಸೈಸ್, ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಲೆಟ್ ಇಟ್ ಬಿ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಸೊ ದಟ್ ಇಟ್ ಈಸ್ ಸಸ್ಟೈನಬಲ್ ಆಲ್ ಯೋರ್ ಲೈಫ್. ಓಕೆ, ಆ್ಯಂಡ್ ಟು ಕಿಕ್ ಸ್ಟಾರ್ಟ್, ಕೀಪ್ ಇಟ್ ವೆರಿ ವೆರಿ ಸಿಂಪಲ್. ಇಲ್ಲಾಂದ್ರೆ ಸ್ಟಾರ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ದ ಫಿಫ್ತ್ ಟಿಪ್ ಆರ್ ದ ಫೈನಲ್ ಇಂಪಾರ್ಟೆಂಟ್ ಟಿಪ್, ಬಿ ಪೇಷಂಟ್. ಯು ಮೈಟ್ ಫೀಲ್ ಏನು ಹೇಳ್ತಾ ಇದ್ದಾರೆ ಅಂತ. ಹೌದು, ಈ ಜರ್ನಿಯಲ್ಲಿ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಮಗೆ ಅರ್ಲಿ ರಿಸಲ್ಟ್ ಬೇಕು, ಇಮಿಡಿಯೇಟ್ ರಿಸಲ್ಟ್ ಬೇಕು. ಇವತ್ತು ವರ್ಕೌಟ್ ಮಾಡಿದ್ರೆ ನಾಳೆ 10 kgs ಮೈನಸ್ ತೋರಿಸ್ತಾ ಇರಬೇಕು ನಮಗೆ ವೇಯಿಂಗ್ ಸ್ಕೇಲಲ್ಲಿ. ಬಟ್ ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಬಿಕಾಸ್ ನಿಮ್ಮ ವೆಯ್ಟ್ ಗೇನ್ ಆಗೋಕ್ಕೆ ನೀವು ಬರೀ 1 day ತೊಗೊಳ್ಳಿಲ್ಲ ಅಲ್ವಾ. ಇಷ್ಟು ವರ್ಷ ನೀವು ಏನು ತಿನ್ಕೊಂಬಂದ್ರಿ, ಇಷ್ಟು ವರ್ಷ ನೀವು ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿದ್ದೀರಾ, ಅದ್ರ ಮೇಲೆ your body is shaped today. So you're changing something now and the body is in shock. So ee shock alla body ke normal routine agi body should start supporting you with your new routine and it should come out of that shock, right? Adadmele nimge you will start seeing lot of healthy things, high energy, good hair, good skin, good weight loss, and you will start fitting into your old dresses which you have kept in the corner of your cupboard. Plus weighing scale kuda change agak start agutte. Everything will start changing. You need to have patience. That's it. ಯಾವತ್ತೋ ಒಂದಿನ ಏನೋ ಬ್ರೇಕ್ ಆಯಿತು, ಇಲ್ಲ ವೆಯ್ಟ್ ಗೇನ್ ತೋರಿಸ್ತಾ ಇದೆ ಅಂದರೆ ಡೋಂಟ್ ಗೆಟ್ ಡಿಮೋಟಿವೇಟೆಡ್. ಹ್ಯಾವ್ ಪೇಷನ್ಸ್ ಆ್ಯಂಡ್ ಯು ವಿಲ್ ಸಿ ದ ರಿಸಲ್ಟ್. ಜಸ್ಟ್ ಹ್ಯಾವ್ ಪೇಷನ್ಸ್, ಟ್ರಸ್ಟ್ ದ ಪ್ರೋಸೆಸ್, ಟ್ರಸ್ಟ್ ಯೋರ್ ಬಾಡಿ ಆ್ಯಂಡ್ ಯು ವಿಲ್ ಸಿ ದ ರಿಸಲ್ಟ್ ಡೆಫಿನೆಟ್ಲಿ. ಸಿ ಇವತ್ತು ನನ್ನ ಕೈಲಿ ಮಾಡೋಕ್ಕಾಗಿದೆ, ಹ್ಯಾವಿಂಗ್ ಅ 2-year-old ಬೇಬಿ ಆ್ಯಂಡ್ ವರ್ಕಿಂಗ್ ವುಮೆನ್, ಪ್ಲಸ್ ಮನೇಲಿ ಎಲ್ಲ ಫುಲ್ ಮನೆ ಕೆಲಸ ಮಾಡಬೇಕು. ಸೊ ಸಿ ಆಸ್ ಅ ವುಮೆನ್ ವಿ ಹ್ಯಾವ್ ಆಲ್ ದಿಸ್ ಥಿಂಗ್ಸ್. ಇಟ್ಸ್ ಅ ಪ್ಯಾಕೇಜ್, ರೈಟ್? ಯು ಕಾಂಟ್ ಹೆಲ್ಪ್. ಕೀಪ್ ಯುವರ್ ಜರ್ನಿ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಯು ಫಾರ್ ಲಾಂಗ್ ರನ್. ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಆಲ್ ದ ನ್ಯೂ ಡಿಶಸ್, ಹೆಲ್ದಿ ಟಿಪ್ಸ್, ಹೇಗೆ ನಂದು ಜರ್ನಿ ನಡೀತಾ ಇದೆ. ಬಿಕಾಸ್ ಸಿ ಐ ಹ್ಯಾವ್ ನಾಟ್ ರೀಚ್ಡ್ ಮೈ ಐಡಿಯಲ್ ವೇಟ್ ಯೆಟ್. ಓಕೆ, 77.5 ಇಸ್ ಸ್ಟಿಲ್ ಒಬೇಸ್ ಫಾರ್ ಮೈ ಹೈಟ್. ಸೊ ಇನ್ನು ನಾನು ತುಂಬಾ ಜರ್ನಿ ಕಂಟಿನ್ಯೂ ಮಾಡಬೇಕಾಗಿದೆ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಮನೆಯಲ್ಲೇ ನಿಮ್ಮ ಜಾಗದಲ್ಲೇ ನೀವೇ ಕೂತ್ಕೊಂಡು ನೀವೇ ವೆಯ್ಟ್ ಲಾಸ್ ಮಾಡ್ಬೋದು ವಿತೌಟ್ ಸ್ಪೆಂಡಿಂಗ್ ಎನಿ ಮನಿ. ಓಕೆ, just subscribe to my channel and keep watching, and I'll give you all the tips that I am following just to help a woman like me who struggled all this while to lose weight and come out of depression. And now today I'm standing here with an amazing result of minus 12 kgs. I'm so happy. Yeah, ನಾನು ಒಂದು ಹೇಳೋದು ಮರ್ತೋಗ್ಬಿಟ್ಟೆ. See, even if you lose like 100 grams, 200 grams or 500 grams, whatever goal that you have kept, right? If you achieve that, celebrate it. Celebrate ಅಂದರೆ ಹೋಗ್ಬಿಟ್ಟು ಚೆನ್ನಾಗಿ ಐಸ್ ಕ್ರೀಮು ಚಾಕ್ಲೇಟ್ ತಿನ್ಕೊಂಬರೋದು, ಜಂಕ್ ತಿನ್ನೋದಲ್ಲ. Feel happy from inside and enjoy the success that you have done from your hard work, because this is your body. Nobody else can help you. Only you can help yourself, and only you can shape it the way you want it to be. So all the best for your journey. Let's do it together. Thank you. Stay tuned. Bye bye.